ಇದುವೇ ನಮ್ಮ ನಗರದ ಕೇಂದ್ರ ಬಿಂದು ಸರೋವರ ಮಹಾಸ್ನಾನ ಗೃಹ. ಇದು ಕೇವಲ ಸ್ನಾನ ಮಾಡುವ ಜಾಗವಲ್ಲ, ಇದೊಂದು ಪವಿತ್ರ ಸ್ಥಳ. ಮೊಹೆಂಜೋದಾರೋದಲ್ಲಿ ಕಂಡುಬಂದ ಬೃಹತ್ ಸ್ನಾನಗೃಹ ದ ಗ್ರೇಟ್ ಬಾತ್ ಅತ್ಯಂತ ಆಕರ್ಷಕವಾಗಿದೆ. ಇದನ್ನು ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಸಾರ್ವಜನಿಕ ಸ್ನಾನಕ್ಕಾಗಿ ಬಳಸದಿರಬಹುದು. ಇನ್ನು ಬೆಳೆದ ದವಸ ಧಾನ್ಯಗಳನ್ನು ಸಂಗ್ರಹಿಸಲು ದೊಡ್ಡ ಉಗ್ರಾಣಗಳನ್ನು ಗ್ರಾನರೀಸ್ ಕೂಡ ಇವರು ಕಟ್ಟಿದ್ದರು. ಈ ಮಡಿಕೆಯ ಮೇಲಿನ ವಿವರಗಳನ್ನು ನೋಡಿ. ನಾವು ನದಿಯ ಅತ್ಯುತ್ತಮ ಜೇಡಿಮಣ್ಣನ್ನ ಇವುಗಳಿಗಾಗಿ ಬಳಸ್ತೇವೆ. ಇಲ್ಲಿನ ಜನರು ಕೇವಲ ಕಟ್ಟಡಗಳನ್ನು ಕಟ್ಟಲಿಲ್ಲ, ಕಲೆಯನ್ನೂ ಪ್ರೀತಿಸುತ್ತಿದ್ದರು. ಇದಕ್ಕೆ ಸಾಕ್ಷಿ ಇಲ್ಲಿ ಸಿಕ್ಕಿರುವ ಆಟಿಕೆಗಳು, ಆಭರಣಗಳು ಮತ್ತು ಪ್ರಸಿದ್ಧ ನೃತ್ಯಗಾತಿಯ ಡ್ಯಾನ್ಸಿಂಗ್ ಗರ್ಲ್ ಮೂರ್ತಿ. ನಾವು ಕೇವಲ ಕೃಷಿಕರಲ್ಲ, ನಾವು ಸಾಹಸಿ ವ್ಯಾಪಾರಿಗಳು ಕೂಡ ಹೌದು. ಈ ಮುದ್ರೆ ನೋಡ್ತಿದ್ದೀರಾ? ಇದು ನಮ್ಮ ಗುರುತು. ದೂರದ ಮೆಸೊಪೊಟೇಮಿಯಾದವರೆಗೆ ನಮ್ಮ ಹಡಗುಗಳು ಹೋಗ್ತವೆ. ನಾವು ಮಣಿಸರಗಳು, ಹತ್ತಿ, ಬಟ್ಟೆ ಮತ್ತು ದಂತದ ವಸ್ತುಗಳನ್ನ ರಫ್ತು ಮಾಡ್ತೇವೆ. ಇವರು ಕೃಷಿಯ ಜೊತೆಗೆ ವ್ಯಾಪಾರದಲ್ಲೂ ಮುಂಚೂಣಿಯಲ್ಲಿದ್ದರು. ಇರಾಕ್ನ ಮೆಸೊಪೊಟೋಮಿಯಾ ನಾಗರಿಕತೆಯೊಂದಿಗೂ ಇವರ ವ್ಯಾಪಾರ ಸಂಬಂಧವಿತ್ತು. ಆದರೆ ಈ ನಾಗರಿಕತೆಯ ಒಂದು ರಹಸ್ಯ ಇಂದಿಗೂ ಭೇದಿಸಲಾಗಿಲ್ಲ. ಅದೇ ಅವರ ಲಿಪಿ, ಸ್ಕ್ರಿಪ್ಟ್. ಅವರ ಭಾಷೆ ಅಥವಾ ಬರವಣಿಗೆಯನ್ನು ಓದಲು ನಮಗೆ ಇಂದಿಗೂ ಸಾಧ್ಯವಾಗಿಲ್ಲ. ಆ ಮುದ್ರೆಗಳ ಮೇಲೆ ಬರೆದಿರುವುದು ದೇವರ ಹೆಸರೇ ಅಥವಾ ವ್ಯಾಪಾರದ ಲೆಕ್ಕಾಚಾರವೇ?